ಗುಬ್ಬಿ ಪಟ್ಟಣದಲ್ಲಿ ಸುಮಾರು 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಬಸ್ ನಿಲ್ದಾಣವನ್ನ ಮಾಡಲಾಗುತ್ತಿದೆ ಎಂದು ಕೆಎಸ್ಆರ್ಟಿಸಿ ನಿಗಮ ಮಂಡಳಿಯ ಅಧ್ಯಕ್ಷ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದರು. ಗುಬ್ಬಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ನೂತನ ಹೈಟೆಕ್ ಬಸ್ ನಿಲ್ದಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ತುಮಕೂರು ನಗರದಲ್ಲಿ ನಿರ್ಮಾಣವಾಗಿರುವಂತೆ ಬಹಳ ವಿಶೇಷವಾಗಿ ಸರ್ಕಾರಿ ಬಸ್ ನಿಲ್ದಾಣವನ್ನ ಗುಬ್ಬಿಯಲ್ಲಿ ಮಾಡುತ್ತಿದ್ದೇವೆ. ಇದರಿಂದ ಸಾರ್ವಜನಿಕರಿಗೆ ಅತ್ಯಂತ ಹೆಚ್ಚಿನ ಅನುಕೂಲವಾಗುತ್ತದೆ. ಬಸ್ ಡಿಪೋ ನಿರ್ಮಾಣ ಮಾಡುವುದಕ್ಕೂ ಸಹ ಎಲ್ಲಾ ರೀತಿಯ ತಯಾರಿಯನ್ನು ಸಹ ಮಾಡಲಾಗಿದೆ ಎಂದು ಅವರು ತಿಳಿಸಿದರು. ಕುಟುಂಬ ರಾಜಕಾರಣ ಎಲ್ಲಿ ಇಲ್ಲ ಹೇಳಿ? ಕುಮಾರಸ್ವಾಮಿ ಕುಟುಂಬದಲ್ಲಿ ಇಲ್ಲವಾ? ಯಡಿಯೂರಪ್ಪನವರ ಮನೆಯಲ್ಲಿ ಇಲ್ಲವಾ? ಹಾಗೆಯೇ ಪ್ರತಿಯೊಂದು ಕುಟುಂಬದಲ್ಲಿಯೂ ಕುಟುಂಬ ರಾಜಕಾರಣ ಇದ್ದೇ ಇದೆ. ಇದರ ಬಗ್ಗೆ ಮಾತನಾಡುವುದಕ್ಕೆ ಯಾರಿಗೂ ಅರ್ಹತೆ ಇಲ್ಲ ಎಂದು ಅವರು ಟೀಕೆಯನ್ನ ಮಾಡಿದ್ರು. ಬಸ್ ಸ್ಟ್ಯಾಂಡ್ ಆಯಿತು. ಅದಕ್ಕೋಸ್ಕರ ಈ ಹೈಟೆಕ್ ಬಸ್ ಸ್ಟ್ಯಾಂಡ್ಗೆ 9 ಕೋಟಿ ರೂಪಾಯಿ ಹಾಕಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದ್ದೀವಿ. ಬಸವನಗರ ಒಂದು ಇಂಟೀರಿಯರ್ ರೋಡ್ಗೆ 1 ಕೋಟಿ ರೂಪಾಯಿ ಹಾಕಿದ್ದೀವಿ. ಮತ್ತು 3 ಅಂಗನವಾಡಿ ಕೇಂದ್ರಗಳು 25 ಲಕ್ಷ ರೂಪಾಯಿ ಹಾಕಿ ಅಂಗನವಾಡಿ ಮಾಡ್ತಾ ಇದ್ದೀವಿ. ಮತ್ತು ಅಲ್ಲಿ ತೋಟದ ಸಾಲಲ್ಲಿ ಚರಂಡಿ ಹಾಕಾಗಿತ್ತು. ಕೋಡಿ ನೀರು ಆ ಚರಂಡಿ ಮತ್ತು ಕಾಂಕ್ರೀಟ್ಗೆ ಅಲ್ಲಿ ಕೂಡ ಅಮೌಂಟ್ ಹಾಕಿ ಇಲ್ಲೇ ಪಾಳ್ಯದಲ್ಲಿ ಮಧ್ಯದ ಒಂದು ಸ್ವಲ್ಪ ಬಿಟ್ಟಿದ್ದು ಅದೊಂದು ಹಾಕಿ. ಯಾವ ಥರ ಬರುತ್ತೆ ಸರ್ ಬಸ್ ಸ್ಟ್ಯಾಂಡ್ ಪ್ಲಾನಿಂಗ್? ನಮ್ಮ ಪ್ಲಾನ್ ಕೊಡ್ತೀವಿ, ನೋಡ್ಕೊಂಡಿದ್ದೀನಿ, ಕೊಡ್ತೀವಿ. ಅಲ್ಲ ಯಾವ ಥರ ಹೈಟೆಕ್ ಒಂದು ಪಾರ್ಕಿಂಗ್ ಎಲ್ಲ ಮಾಡ್ತೀವಿ. ಮಧ್ಯ ಅಂಗಡಿ ಮಳಿಗೆ ಮತ್ತು ಒಂದು ಫ್ಲೋರ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಫ್ಲೋರ್ ಮಾಡ್ತೀವಿ ಮಾಡಿ ಅದಕ್ಕೆ ಬೇರೆ ಬೇರೆ ಬಾಡಿಗೆಗಳು ಹೋಗ್ತಾ ಇಲ್ಲ ನಮ್ಮಲ್ಲಿ. ನಾವು ಇದರಲ್ಲಿ ಥಿಯೇಟ್ರ್ ಇಲ್ಲ, ನಾವು ಮಿನಿ ಥಿಯೇಟ್ರ್ ಥರ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಬೋರ್ಡಲ್ಲಿ ತೀರ್ಮಾನ ಮಾಡ್ತೀವಿ. ಮತ್ತು ತುಮಕೂರಿಗೂ ಕೂಡ ನಾವು ಅದೇ ಥರ ಮಾಡಬೇಕು. ಯಾವುದಾದ್ರೂ ಈ ಮಾಲಲ್ಲಿ ಇದ್ದಾರಲ್ಲ, ಮಾಲ್ ಥರ ತುಮಕೂರಲ್ಲಿ ಕೂಡ ಎಲ್ಲ ತುಮಕೂರಲ್ಲಿ ಯಾವ ಬಾಡಿಗೆ ಹೋಗಿಲ್ಲ. ಅವಾಗ ಮಾಲ್ಗೆ ಟೇಕ್ ಮಾಡಿ ಬಾಡಿಗೆ ಕೊಡ್ತಕ್ಕಂಥದ್ದನ್ನ ಮಾಡೋಕ್ಕೆ ಬಸ್ ನಿಲ್ದಾಣ ಆಯಿತು. ಡಿಪೋ ಕತೆ ಏನು ಸರ್? ಡಿಪೋವು ಈಗಾಗಲೇ ಅಪ್ರೂವಲ್ಗೆ ಕಳಿಸಿದ್ದೀವಿ ನಾವು. ಡೆಲ್ಟಾದ 4 ಕೋಟಿ ರೂಪಾಯಿ ಇವತ್ತು, ನಮ್ಮದು 4.5 ಕೋಟಿ ರೂಪಾಯಿ, ಡೆಲ್ಟಾದ 4 ಕೋಟಿ ರೂಪಾಯಿ ಸೇರಿಸಿ 10 ಕೋಟಿ ರೂಪಾಯಿ ಅಪ್ರೂವಲ್ ಕೊಟ್ಟಿದ್ದೀವಿ. ಅಪ್ರೂವಲ್ ಅದು ಮಾಡಿಸ್ತೀವಿ, ಸದ್ಯದಲ್ಲಿ ಮಾಡಿ ಚೇಂಜ್ ಮಾಡಿ ಕೆಲಸ ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲೂ ಹೋಗಿ ಒತ್ತಾಯ ಮಾಡ್ತಾರೆ. ಆ ಜಯಮಾಲನೇ ನಂದಲ್ಲ. ಹಂಗಾಗಿ ಅಧಿಕಾರ ತಾನೇ ಬಂದರೆ ನಾವು ಅದನ್ನು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ. ಇಲಾಖೆ ನನ್ನ ಮಂತ್ರಿ ಮಾಡಿರ್ತ ಅಲ್ಲಿ ಇಲ್ಲಿ ಹೋಗ್ತಕ್ಕಂಥ ಪ್ರಶ್ನೆ. ಜಮೀರ್ ಅಹಮದ್ ಅವ್ರನ್ನ ಏನಾದ್ರು ತೆಗೆದಾಕುವಂಥ ಸ್ಥಿತಿ ಇದೆಯಾ ಅಂತ ಗೊತ್ತಿಲ್ಲ ಸರ್, ಅವೆಲ್ಲ ನನಗೆ ಗೊತ್ತಿಲ್ಲ. ಅಲ್ಲ, ದಾವಣಗೆರೆ ಚುನಾವಣೆ ಎಲ್ಲ ಒಂದು ಕಡೆ ಉಲ್ಟಾ ಆಗ್ತಾ ಇದೆ ಕಾಂಗ್ರೆಸ್ಗೆ ಅಂತ ಮಾಧ್ಯಮಗಳು ಹೇಳುತ್ತೆ. ಅವ್ರು ಹೋಗಿದ್ರಲ್ಲ, ದಾವಣಗೆರೆ ಗೆಲ್ಲುತ್ತೆ, ಯಾರು ಹೇಳ್ತಾರೆ ಮತ್ತೆ ಯಾಕೆ ಮುಸ್ಲಿಂ ಓಟುಗಳು ನಮ್ಗೆ ಹಾಕಿಲ್ಲ ಅಂತ ಹೇಳಿ ಜಮೀರ್ ಅವ್ರನ್ನ ತೆಗ್ದಾಕ್ತಾರೆ ಅನ್ನೋ ಒಂದು ಸುದ್ದಿ ಹರಡ್ತಾರೆ ಅಂಥದ್ದು. ಯಾರನ್ನೂ ತೆಗ್ದಾಕಲ್ಲ. ಸುಮ್ಮನೆ ಈ ವಿರೋಧ ಪಕ್ಷದವ್ರು ಏನು ಹೇಳ್ಬೇಕು? ದುಡ್ಡಿಲ್ಲ ಅಂತಲೇ ಹೇಳ್ಬೇಕು. ಅದು ಹೇಳ್ಬೇಕು ಅನ್ನೋದು. ಈಗ ಸೋಮಣ್ಣ ಅವ್ರು ಬಂದು ನಮಗೆ ಬೀಳ್ತಾರೆ. ನಾವು ನೋಡಿ ಇನ್ನು ಸೋಮಣ್ಣ ಚೆನ್ನಾಗಿ ಕೆಲಸ ಮಾಡ್ತಾರೆ, ಮಾಡಿರೋದು ಹೇಳ್ತೀವಿ. ಅಟ್ಲೀಸ್ಟ್ ಅದನ್ನ ಇರೋದನ್ನ ನೇರವಾಗಿ ಹೇಳೋದನ್ನ ಕಲ್ತ್ಕೊಬೇಕು. ನಾವು ರಾಜಕಾರಣಿಗಳು ಅಂತ ಹೇಳ್ಬಿಟ್ಟು ಅಧಿಕಾರ ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಸುಳ್ಳು ಹೇಳ್ಕೊತಿರೋದು, ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರ ಕೆಲಸ ಹೇಳೋದು, ಇವೆಲ್ಲ ಸರಿಯಾದ ಮುಂದಿನ ಪೀಳಿಗೆಗೆ ಸರಿಯಾದ ಮಾರ್ಗದರ್ಶನನೇ ಕೊಡ್ತಾ ಇಲ್ಲ ನಾವು ರಾಜಕಾರಣಿಗಳು. ಎಲ್ಲ ಗೋಸಿಂಬೆ ಥರ ಹೇಳೋದು. ನನಗೆ ಅಧಿಕಾರ ಸಿಕ್ಕಿದಾಗ ನಾನು ಒಂಥರ ಮಾತಾಡೋದು, ನನಗೆ ಅಧಿಕಾರ ಸಿಗದೇ ಇದ್ದಾಗ ಒಂಥರ ಮಾತಾಡೋದು. ಇವೇನಿವು ಇವ್ರಿಗೆ ಇದೆಯಲ್ಲ ಟ್ಯಾಕ್ಸ್ ಮಾಡ್ತಾರೆ ಜನ, ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ. ಅಲ್ಲ, ಕುಟುಂಬ ರಾಜಕಾರಣ ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಅಂತ ಒಂದು ಮಾತು. ಎಲ್ಲಿಲ್ಲ? ಯಡಿಯೂರಪ್ಪ ಯಾರು? ಯಡಿಯೂರಪ್ಪ ಅಲ್ಲ, ನೀವು ಬಿಜೆಪಿ ಅವ್ರನ್ನ ನೀವು ಎಲ್ಲಿಲ್ಲ? ದೇವೇಗೌಡರು ಯಾರು? ಕುಮಾರಸ್ವಾಮಿ ಯಾರು? ರೇವಣ್ಣ ಯಾರು? ನಿಖಿಲ್ ಕುಮಾರಸ್ವಾಮಿ ಯಾರು? ಪ್ರಜ್ವಲ್ ಕುಮಾರಸ್ವಾಮಿ ಯಾರು? ಅದು ಕುಟುಂಬ ಅಲ್ವಾ? ಯಡಿಯೂರಪ್ಪ ಮನೆ 3 ಜನ ಅವರು, ಅದು ಕುಟುಂಬ ಅಲ್ವಾ? ಎಲ್ಲಿಲ್ಲ ಅಂತ ಸುಮ್ಮನೆ ಹೇಳೋದಷ್ಟೇ, ಬಿಡೋದು ಪ್ರಚಾರಕ್ಕೆ. ನಾನೇ ನನ್ನ ತಟ್ಟೆಲೇ ದೊಡ್ಡ ಹೆಗ್ಗಳ ಬಿದ್ದೈತೆ, ಇನ್ನೊಬ್ಬರು ತಟ್ಟೆ ಕೂತ್ರೆ ನನ್ನ ಬಗ್ಗೆ ಮಾತಾಡ್ತಾರೆ. ನಾವು ಯಾರು ಒಬ್ಬರು ಕರೆಕ್ಟಾಗಿದ್ದೀವ ಪೊಲಿಟಿಷಿಯನ್ಸು? ಆತ್ಮ ವಂಚನೆ ಮಾಡ್ಕೊಳತ್ತಲ್ವ ಇವರು? ಒಂದ್ಸರಿ ಆತ್ಮ ಪರಿಶೀಲನೆ ಮಾಡ್ಕೊಂಡು ಅವರು ಗೊತ್ತಾಗುತ್ತೆ. ಮಾತಾಡಲ್ಲ ಈ ಥರದ ಆತ್ಮ ಮಾನ ಮರ್ಯಾದೆ ಅಂತ ಇದ್ರೆ ಕುಟುಂಬ ರಾಜಕಾರಣ ಬಗ್ಗೆ ಚರ್ಚೆನೇ ಎತ್ತಬಾರ್ದು. ಯಾರವ್ರು ಹೇಳಿ, ಯಾರು ಪರಿಶುದ್ಧವಾಗಿರ್ತಕ್ಕಂಥದ್ದು, ಯಾರು ಕುಟುಂಬ ತಂದಿಲ್ಲ ಅಂತಕ್ಕಂಥದ್ದು ಯಾವ್ದಾರು ಇದ್ರು ತೋರಿಸ್ಕೊಂಡು ಎಲ್ಲ ಹೇಳೋಕ್ಕಷ್ಟೇ, ಭಾಷಣ ಮಾಡೋಕ್ಕೆ. ಜನ ಅಷ್ಟೊಂದು ದಡ್ರ. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಕೆಎಸ್ಆರ್ಟಿಸಿ ಜಿಲ್ಲಾ ಅಧಿಕಾರಿ ಸೇರಿದಂತೆ
ಸಾರ್ವಜನಿಕರು, ಹಲವು ಅಧಿಕಾರಿಗಳು ಹಾಜರಿದ್ದರು. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.